ಮಾಡ್ತಾ ಇದ್ದೇನೆ. ನನಗೆ ಕಷ್ಟ ಅದ್ದು ಅದು ಈಗ. ಯಾವುದು? ಈಗ ನೀನು ವಂದನೆಯನ್ನು ಮಾಡಿದ್ವಿ, ಸರಿ. ನಾನು ಏನು ಮಾಡ್ಬೇಕೀಗ? ಏನೆಂದು ಆಶೀರ್ವಾದ ಕೊಡಬೇಕು? ಏಳು ಅಂತ ಹೇಳಿದ್ರೆ ಸಾಕಷ್ಟೇ. ಸಾಕಷ್ಟೇ ಸಾಕಲ್ಲ. ಮತ್ತೆ ದೀರ್ಘ ಸುಮಂಗಲಿ ಭವ ಅಂತ ಹೇಳಿದ್ರೆ ಹೆಚ್ಚಾಗಿ ಹೇಳುವುದು ಹೆಣ್ಮಕ್ಳು ನಮಸ್ಕಾರ ಮಾಡಿದವಾಗ ಅದೇ ಮಾತಲ್ವಾ? ಅದು ಇನ್ನೊಬ್ರು ಹೇಳುದು. ಗಂಡ ಹಾಗೆ ಹೇಳಿದ್ರೆ ಹಾಗೆ ಹೇಳಲಿಕ್ಕೆ ಅದರ ಅರ್ಥ ಏನಾಯ್ತು? ತನ್ನ ಆಯುಷ್ಯವನ್ನು ತಾನೇ ಹೆಚ್ಚಿಗೆ ಆಗ್ಲಿ ಅಂತ ಹೇಳಿಕೊಂಡಾಗಲ್ವಾ? ತಲೆ ಉಂಟಿದೆ ನಿಮಗೆ. ಪ್ರಭು, ನನ್ನ ಕುತ್ತಿಗೆ ನೋಡಿದ್ರೆ ನೀವು? ಕುತ್ತಿಗೆ ಅದೇ ಕೊಕ್ಕರೆ ಹಾಗೆ ಉದ್ದಾಗಿದೆ. ಏನು ಯಾಕೆ? ಏನು? ನೀವು ಬರುವ ದಾರಿಯನ್ನೇ ನೋಡ್ತಾ ಇದ್ದವಳು ನಾನು. ಹಾಗೆ ಹಾಗೆ ನೀನು ಅಂತಲ್ಲ, ಪ್ರತಿಯೊಬ್ರು ಕೂಡ ಹಾಗೆ. ಹೊರಗೆ ಹೋದಂತಹ ಗಂಡ ಯಾವಾಗ ಬರ್ತಾರೆ ಅಂತ ಅದರಲ್ಲಿ ಕೆಲವೆಲ್ಲ ಉಂಟು. ಏನು? ಎಲ್ಲವರ ಗಂಡ ತಂದ್ರೆ ಹೊರೆ, ನನ್ನ ಗಂಡ ಬಂದ್ರೆ ಹೊರೆ ಅಂತ ಕೆಲವರಿಗೆ ಉಂಟು. ನೀವು ಹಾಗಿದ್ದವರಲ್ಲ. ಹೇಳಿ, ಕೆಲವರ ವಿಷಯ ಹೇಳಿ. ಸ್ವಾಮಿ, ನಿಮ್ಮ ವಿಷಯಕವಾಗಿ ನಾನು ಕೇಳಿ ಬಲ್ಲೆ. ಎಲ್ಲಾ ಕಡೆಯಲ್ಲಿ ಹೋದಲ್ಲಿ ಜಯಬೇರಿಯನ್ನು ಬಾರಿಸಿಕೊಂಡು ಬಂದಿದ್ದೀರಿ. ಹೋದ್ರೆ ಹಾಗಿದ್ದ ನೀವುಗಳು ಇಂದು ಅಂತಃಪುರದೊಳಗೆ ಬರ್ತಾ ಇದ್ದೀರಿ ಅಂತ ಗೊತ್ತಾದಾಗ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ ನನಗೆ ಹೇಳಿ. ಹೌದು, ಹಾಗಾಗಿ ಆ ದಾರಿಯಲ್ಲಿ ಬರ್ತೀರೋ ಈ ದಾರಿಯಲ್ಲಿ ಬರ್ತೀರೋ ಹೀಗೆ ನೋಡ್ತಾ ನೋಡ್ತಾ ಕಾದು ಕೂತ್ಕೊಂಡಿದ್ದವಳು ನಾನು. ಬಂದಾಗ ಆನಂದವಾಯಿತು. ಆದ್ರೆ ನಾನು ನಿಮ್ಮ ಮುಖ ನೋಡ್ತಾ ಇರುವುದು ಈಗ ಏನನ್ನೋ ಹೇಳಲಿಕ್ಕುಂಟು ಅಂತ ಹೇಳ್ತಾ ಉಂಟು ಮುಖ. ಹೌದಲ್ಲ? ಹೌದು. ಏನದು ಅಂತ ವಿಚಾರ ನನ್ನಲ್ಲಿ ಹೇಳಿ. ವಶವಾಯಿತು ಸ್ವರ್ಗದ ಭೋಗಗಳೆಲ್ಲ, ವಶವಾಯಿತು ಸ್ವರ್ಗದ ಆನಂದ ಭೋಗಗಳೆಲ್ಲ. ಆದರೆ ನಯ ಮನಗೆ ಬಂದುದೊಂದ ಅಭಿಲಾಷೆ ನಿನ್ನೊಡೆಯಲು ಬಂದೆ ಸಲ್ಲುವುದು ನಿಲ್ಲದೆ ಮದಗಾರ ಮದಗಾಬಿನಿ ನಿನ್ನಲ್ಲಿಗೆ ಬಂದವಾಗ ನನ್ನ ಮುಖ ಹೀಗೆ ಮಾರ್ಪಾಡಾಗಿದೆ ಏನು ಎಂಬ ಹಾಗೆ. ಏನದು? ಎಲ್ರಿಗೂ ಹಾಗೆ. ಮನಸ್ಸು ಎಂಬುದಕ್ಕೆ ಮುಖ ಎಂಬುದು ಕನ್ನಡಿಯಲ್ಲಿ. ಮನಸ್ಸಲ್ಲಿ ಏನಾಗ್ತಾ ಇದೆ, ತಳಮಳ ತುಮುಲ ಇದೆಲ್ಲ ಮುಖದಲ್ಲಿ ಸಾಧಾರಣವಾಗಿ ಕಾಣುತ್ತದೆ, ತಿಳಿಯುತ್ತದೆ. ತುಮುಲ ಹೌದು. ಏನು? ಎಲ್ಲ ಸ್ವರ್ಗಲೋಕದ ಭೋಗ ಭಾಗ್ಯ ನಮ್ಮ ಪಾಲಿಗಾಯಿತು. ಹೌದೇ? ಗೆದ್ದ ಸಂತೋಷ. ಗೆದ್ದು ದೇವೇಂದ್ರನ ಆಸನವನ್ನು ಏರಿ ಕುಳಿತುಕೊಳ್ಳುವಾಗ ನನಗೊಂದು ಲೋಪ ಕಂಡಿತ್ತು. ಏನದು? ದೇವೇಂದ್ರನ ಸ್ಥಳದಲ್ಲಿ ಕುಳಿತುಕೊಳ್ಳುವ ಯಾರೊಬ್ಬನೇ ಕುಳಿತಿದ್ದಾರಲ್ಲ, ಎಡಭಾಗದಲ್ಲಿ ಕೂತುಕೊಳ್ಳೋದಕ್ಕೆ ಯಾರಾದ್ರೂ ಬೇಕು ತನ್ನಿಸಿರಬೇಕು. ಎಡಭಾಗಕ್ಕೆ ಬರಿದಾಗಿದೆ ಎಂಬ ಹಾಗೆ ಆಲೋಚನೆ. ಆವಾಗ ಪಕ್ಕದ ನನ್ನ ನೆನಪಾಯ್ತು ನಿಮಗೆ, ನನ್ನನ್ನು ಕರೆದುಕೊಂಡು ಹೋಗುವ ಅಂತ ಬಂದದ್ದ. ನಿನ್ನ ನೆನಪಾಯ್ತು? ನಿನ್ನ ನೆನಪಾದ್ರೆ ಅದರಲ್ಲೊಂದು ಜಿಜ್ಞಾಸೆ. ಏನು? ಸ್ವರ್ಣಪುರ ಇಲ್ಲಿ ಒಂದ ನೀನು ಬೇಕು, ಇಲ್ಲದ್ರೆ ನಾನು ಬೇಕು. ಬೇಕಾ? ಇಬ್ಬರಲ್ಲಿ ಒಬ್ರು ಬೇಕೇ ಬೇಕು. ಸರಿ ಸರಿ. ಆದ್ದರಿಂದಲಾಗಿ ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನನ್ನ ಅರ್ಧಾಸೀನದಲ್ಲಿ ಅವಳಿಗೆ ಆಶ್ರಯ ಕೊಟ್ಟೆ ಎಂದಾದ್ರೆ, ಅಂದ್ರೆ ನಿನಗೆ ಆಶ್ರಯ ಕೊಟ್ಟೆ ಎಂದಾದ್ರೆ ಇಲ್ಲಿ ಬರಿದಾಗ ಹಾಗಾಗಿ ಇಲ್ಲಿ ನಿನಗೆ ಹೋದಲ್ಲಿ ನಾನು, ಹೋದಲ್ಲಿ ನೀವು ಮನೆಯಲ್ಲಿ ಹಾಗೆ ಗೃಹಿಣಿ ಗೃಹ ಮುಚ್ಚತೆ, ಇಲ್ಲದಿದ್ರೆ ಗೃಹ ಮುಚ್ಚುತ್ತೆ. ಗೃಹಿಣಿ ಇಲ್ಲದೆ ಇದ್ರೆ ಆದ್ದರಿಂದಲಾಗಿ ಗೃಹ ಮುಚ್ಚುವುದು ಬೇಡ, ಅದು ಯಾವಾಗಲೂ ತೆರೆದಿರಲಿ ಎಂಬುದಕ್ಕಾಗಿ ನನ್ನ ಇಲ್ಲಿಯೇ ಬಿಟ್ಟು ಹೋದ್ರು. ಆಗಾಗ ಗಂಡಸರು ಹಾಗೆ ಅಲ್ವೇನೆ, ಯಾವಾಗಲೂ ರಾತ್ರಿ ಹಗಲು ಮನೆಯಲ್ಲೇ ಇರ್ತಾರ, ಬಂದು ಹೋಗಿ ಅಷ್ಟೇ ಅಷ್ಟೇ ಅಷ್ಟೇ. ಹಾಗೆ ನಾನು ಇಲ್ಲಿಗೆ ಬರಬೇಕಾದ್ರೆ ಎಲ್ಲಿಗೆ ನಿಲ್ಲಿಸಿದೆ ಅನ್ನೋದನ್ನು ನೀವು ಸ್ವರ್ಗದಲ್ಲಿ ಜಯಿಸಿ ಏರಿ ಕುಳಿತಾಗುವಾಗ ಹೀಗೆ ವಾಮ ಭಾಗವನ್ನು ನೋಡಿದೆ. ದೇವೇಂದ್ರ ಇದನ್ನೇ ಇದ್ದ. ಹೇಳಿದೆ, ಎಲ್ಲ ಈ ದೇವೇಂದ್ರನಾಗಿ ಕೂಡಿಕೊಂಡಿರತಕ್ಕವನೇ ಅವನಲ್ಲಿ ಹೇಳಿದ್ದ, ನಿನ್ನ ಹೆಂಡತಿಯನ್ನು ಇಲ್ಲಿಗೆ ಬರ ಹೇಳು, ನನ್ನ ಅರ್ಧ ಭಾಗವನ್ನು ಸ್ವೀಕರಿಸಲಿಕ್ಕೆ. ಇದನ್ನು ಕೇಳಿ ಅವ ಏನ್ ಮಾಡಿದ? ಹೇಳಿದ, ಸ್ವಲ್ಪ ಹೇಳಿದ, ಭಾಷಣ ಮಾಡಿ. ನಮ್ಮಲ್ಲಿ ಅಲ್ಲ, ನಿಮ್ಮಲ್ಲಿ ಒಂದು ಮಾತಿನಲ್ಲಿ ಗೆಲ್ಲಿಕ್ಕೂ ಮತ್ತೆ ಆವಾಗ ಅವನೇ ಹೋಗಿ ಅವನ ಹೆಂಡತಿಯನ್ನು ಅಲ್ಲಿಗೆ ಕಳುಹಿದ. ಹೌದಾ? ಅವಳಲ್ಲೇ ಹೇಳಿದ ವಿಷಯ,
ವಿಷಯ ಹೇಳುವಾಗ ಅವಳು ಹೇಳಿದ್ದು ಹೇಗೆ ಗೊತ್ತಾ? ಹೇಗೆ? ನಿಮಗೂ ಮದುವೆ ಆಗಿದೆ, ಹಾ. ಒಬ್ಬಳು ಹೆಂಡತಿ ಇದ್ದಾಳೆ, ಪತಿವ್ರತ ಶಿರೋಮಣಿ ಇದ್ದಾಳೆ. ಸರಿ. ಅಂತಹ ಹೆಂಡತಿಗೆ ನಾನು ಸವತಿಯಾಗಿ ಬರಬೇಕಾಗಿದೆ. ಹಾ. ನಿಮ್ಮ ಒಪ್ಪಿಗೆ ಇದ್ದರೆ ಸಾಲದು. ನಿಮ್ಮ ಹೆಂಡತಿ ನನಗೆ ಸವತಿಯಾಗಿ ಬರುವಡೆ ಅವಳು ಏನೇನೂ ತೊಂದರೆ ಇಲ್ಲ, ನನ್ನ ಅಡ್ಡಿ ಇಲ್ಲ ಹೀಗೆಂದು ಹೇಳಿದರೆ ನಾನು ಬರ್ತೇನೆ, ಕುಳಿತುಕೊಳ್ತೇನೆ ಹೀಗೆನ್ಬೇಕು ಅವಳು. ಅಷ್ಟು ಹೇಳಿದ್ನಲ್ವ? ಅಷ್ಟು ಹೇಳಿದ್ದು. ಹಾ. ಆವಾಗ ನನಗೆ ಎಲ್ಲಿಲ್ಲದ ಸಂತೋಷ ಆಯ್ತು. ನೀನು ಯಾರು ಹೇಳು? ನೀನು ಆ ಕಡೆಗೆ ಅಲ್ಲಿ ಹೋಗುದು. ಹೌದು, ನೋಡಿದ್ಯಾ? ಹಾ, ಹಾಗೆ ನನ್ನ ಹೆಂಡತಿಯಲ್ಲಿ ಸ್ವಲ್ಪ ಜಾಗ ಕಡಿಮೆ ಆಯ್ತು. ಜಾಗ ಕಡಿಮೆ ಆಗ್ಲಿಕ್ಕೆ ನೀನು ದಿನ ದಿನ ಬೆಳೆಯುತ್ತಾ ಇದ್ದಿ, ಏನ್ ಮಾಡೋದು ಈಗ? ನಾವಿಬ್ರು ಒಂದೇ ರೀತಿ ಅದ್ರಲ್ಲಿ. ಅದು ಸರಿ, ಹೋಗ್ಲಿ. ಆದ್ದರಿಂದಲಾಗಿ ನಿನ್ನ ಅಭಿಮತ ಏನು ಎಂಬುದನ್ನು ಕೇಳಿ ಮತ್ತೆ ಅಲ್ಲಿಗೆ ಹೋಗಿ ವಿಚಾರ ಮಂಥನ ಮಾಡೋಣ ಅಂತ ಹೀಗೆ ಈಗ ನನ್ನ ಅಭಿಪ್ರಾಯ ತಿಳಿಲಿಕ್ಕೆ ಬಂದದ್ದ. ಹೌದೇ? ಹಾಗಿದ್ರೆ ಹೇಳ್ತೇನೆ. ಎಲೆಯ ನೀನೆಂಬುದೇನು ನಿನ್ನ ಪುರುಷರ್ಗೆ ಶೋಭೆಯ ರಮಣ ಪುರುಷರಿಗೆ ಶೋಭೆಯೇನೋ ನಿನ್ನಂತ ಪುರುಷರಿಗೆ ಶೋಭೆಯೇನು ರಮಣ ಪರಪತ್ನಿಗಳು ಪಿಪಿಯತೆ ಪರಪತ್ನಿಗಳು ಪಿಪಿಯತೆ ಬಹುಮಂದಿ ದುರಿತಗೊಳಗಾದರಂತೆ ಮಂದಿ ದುರಿತಗೊಳಗಾದರಂತೆ ಅಲ್ಲ, ನಿಮಗೆ ಶಚಿಯ ಬಯಕೆ ಆಯಿತೆ, ಹೌದು. ಅವಳನ್ನು ಬಯಸಿ ಹೋದಿರಾ? ಹೌದೇ? ಬೇಡಿ. ಆದ್ರೆ ಒಂದು ಯೋಚನೆ ಮಾಡುದು ನಾನು. ಏನು? ನಿಮಗದು ಸರಿ ಅಂತ ಅನ್ನಿಸಿತ? ಅಯ್ಯೋ, ವಿಚಾರ ಮಂಥನ ಮಾಡಿದವಾಗ ಅದು ಸರಿ ಎಂದೇ ಕಂಡಿತು. ಹಾಗಲ್ಲ, ಆ ಶಚಿ ಎಂಬವಳು ಇನ್ನೊಬ್ಬನ ಹೆಂಡತಿ ಅಲ್ವಾ? ಅವಳು ದೇವೇಂದ್ರನ ಹೆಂಡತಿ ಕಣೆ. ಪರನಾರಿಯರನ್ನು ಬಯಸುವುದಷ್ಟು ಸರಿಯೋ? ಸರಿ ಅಲ್ವೋ? ಹೌದು, ಅವಳು ಬೇಕು ಅಂತ ಆಗಿದೆ ಅವರಿಗೆ. ಅಲ್ಲ, ನಿಮಗೆ ಮದುವೆ ಆಗಬಹುದು ಬಿಡಿ, ಒಂದಲ್ಲ 11 ಬೇಕಾದ್ರೆ ನೀವು ಮದುವೆ ಆಗಿ. ಶಾಬಾಸ್, ಇಂಥ ಹೆಂಡತಿ ಯಾರಿಗಾದ್ರೂ ಇದ್ದಾಳ? ಈಗ ನನ್ನನ್ನು ನೀವು ಮದುವೆ ಆಗಿದ್ದೀರಿ, ನಾನು ನಿಮಗೆ ಪತ್ನಿ ಆಗಿದ್ದೀರಿ. ಇನ್ನು ಏನು ಮದುವೆ ಆದ್ರೂ ಕೂಡ ಅವರೆಲ್ಲ ಉಪಪತ್ನಿಯರ ಸಾಲಿಗೆ ಸೇರುವುದು. ರಾಜಾನಂ ಬಹುವಲ್ಲವ. ಬಹುವಲ್ಲಭ ಅಂದ್ರೆ ಏನು? ಎಷ್ಟು ಬೇಕಾದ್ರೂ ರಾಜನಿಗೆ ಆ ಯೋಗ್ಯತೆ ಉಂಟು. ಹಾಗಿರುವಾಗ ನೀವು 3 ಲೋಕವನ್ನು ಜಯಿಸುವಂತ ಸಾಮರ್ಥ್ಯ ಉಳ್ಳವರು. ಸರಿ, ನೀವು ಎಷ್ಟು ಬೇಕಾದ್ರೂ ಮದುವೆ ಆಗಬಹುದು. ತಡಿ, ಒಂದು ಮಾತು ಅಲ್ಲ, ವಿಷಯ ಏನು? ಈಗ ಇನ್ನೊಂದು ಮದುವೆ ಆಗಬಹುದು ಅಂತ ಮಾತ್ರ ಹೇಳಿದರೆ ವಿನಃ ಮದುವೆಯಾದ ಹೆಣ್ಣನ್ನು ಮದುವೆ ಆಗಬಹುದು ಅಂತ ಹೇಳಿದ್ದೇನೋ? ಅದು ಸರಿ, ನಿನ್ನ ಮಾತು ಸಂಪೂರ್ಣ ಅರ್ಥ ಆಗ್ಲಿಲ್ಲ. ಅಲ್ಲ, ಅವಳು ಮದುವೆ ಆದವಳು ತಾನೆ. ಹೌದು. ಇನ್ನೊಬ್ಬನ ಮಡದಿ ಅಲ್ಲವೇ? ಹೌದು. ಪರನಾರಿಯರನ್ನು ಬಯಸಿದರೆ ಆಗುವುದು ಕೆಟ್ಟದ್ದೇ. ಹಿಂದೆ ಕಳೆದು ಹೋದ ಕೆಲವು ಘಟನೆಗಳನ್ನು ಯೋಚನೆ ಮಾಡಿ ನೀವು. ಎಷ್ಟು ಮಂದಿ ಬಯಸಿ ಹೋದವರಿಲ್ಲ, ಬಯಸಿದವರೆಲ್ಲ ಸರಿಯಾಗಿ ಬಾಳಿದ್ದಾರ? ಅವರಿಗೆ ಬದುಕು ಶೂನ್ಯವಾಗಿ ಹೋಗ್ಲಿಲ್ವೇ? ಹಾಗಿದ್ರೆ ಅದನ್ನೆಲ್ಲ ಯೋಚನೆ ಮಾಡಿದಾಗ ಶಚಿಯನ್ನು ಬಯಸಬಹುದೇ ಅಂತ ಸ್ವಲ್ಪ ತಾವು ಯೋಚನೆ ಮಾಡಬಾರ್ದಿತ್ತ? ಹೌದಲ್ಲ? ನೋಡಿ, ಗುಡ್ಡಕ್ಕೊಂದು ಗುಡ್ಡ ಅಡ್ಡ ಇರ್ತದೆ. ಈಗ ನೀವು ದೇವೇಂದ್ರನಿಗೆ ಅವ ಕೈಲಾಗದವ, ಅವನ ಹೆಂಡತಿಯನ್ನು ನೀವು ಬಯಸಿ ಹೋದಾಗ ಅವನಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೋತ ಮೇಲೆ ಸೋತ ಮೇಲೆ ಅಲ್ವಾ ಈ ಪ್ರಕರಣ? ಸೋತ ಮೇಲೆ ಹಾಗಾಗಿ ಅವನಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ನೀವೇ ಬಲಾನ್ವಿತ ಅಂತ ತಿಳಿದುಕೊಂಡಿದ್ರೆ ನಿಮ್ಮಿಂದ ಬಲಾನ್ವಿತ ಒಬ್ಬ ಯಾರಾದ್ರೂ ಇದ್ದರೆ ಅವ ಬಂದು ನಿಮ್ಮ ಹೆಂಡತಿ ಆದ ನನ್ನನ್ನು ನಿನ್ನ ಹೆಂಡತಿಯನ್ನು ಕೊಡು ಅಂತ ಕೇಳಿದ್ರೆ ನೀವೇನ್ ಮಾಡ್ತೀರಿ? ಹೌದಲ್ಲ?
ಅಲ್ವಾ? ವಿಷಯ ಹೌದು. ಹೇಳ್ತಾನೋ ಕೇಳೋದಿಲ್ಲೋ ಅಥವಾ ಇದ್ದಾನೋ ಇಲ್ವೋ ಈ ವಿಷಯ ಪ್ರತ್ಯೇಕ. ಆ ಸಾಮರ್ಥ್ಯ ಯಾರಿಗೂ ಇಲ್ಲ. ಇದು ಉದಾಹರಣೆ. ಒಮ್ಮೊಮ್ಮೆ ಕೇಳಿದ್ರೆ ನಿಮಗೆ ಅಪಮಾನ ಅಲ್ವಾ ಅದು? ಅಪಮಾನವೇ. ಮತ್ತೆ ಅಪಮಾನವೇ. ಹಾಗಿರುವಾಗ ನಾವು ಬಯಸುವುದೇ ತಪ್ಪು. ಇನ್ನೊಬ್ಬನ ಹೆಂಡತಿ ಮೇಲೆ ಕಣ್ಣು ಹಾಕಲೇಬಾರದು. ಬೇಕು ಅಂತ ಬಯಸಲು ಕೂಡದು. ನಿಮಗೆ ನಾನಿಲ್ವ ಸ್ವಾಮಿ? ನಾನು ಯಾವುದ್ರಲ್ಲಿ ಕಡಿಮೆ ಆಗಿದ್ದೇನೆ? ನಿಮಗೆ ನೀನು ಕಡಿಮೆ ಅಂತಲ್ಲ, ಅವಳು ಹೇಳಿದ್ದು ಏನಂತ? ಅವಳಿಗೆ ಅರ್ಧಂಬರ್ಧ ಮನಸ್ಸುಂಟು, ಬರ್ಬೇಕು ಒಪ್ಪಿದ್ಲ? ಅದೇ ಹೇಳಿದ್ದು. ನನ್ನದು ಸಂಪೂರ್ಣ ಒಪ್ಪಿಗೆ. ನಿಮ್ಮ ಹೆಂಡತಿ ಈ ಬಗ್ಗೆ ಏನ್ ಹೇಳ್ತಾರೆ ಎಂಬುದನ್ನು ಅವಳಿಗೆ ತಿಳಿಸಬೇಕು ಅಂತ ಹೇಳಿದ್ದಾಳೆ. ಅದರ ಅರ್ಥ ಹಾಗೆ ಅಂತ ನಾನು ತಿಳಿದುಕೊಂಡದ್ದು. ಸವತಿ ಮಾತ್ಸರ್ಯ ಅನ್ನುವುದು ಇದ್ದದ್ದೇ. ಅದು ನನ್ನ ಹೆಂಡತಿಗೆ ಇರ್ಲಿಕ್ಕಿಲ್ಲ ಎಂಬ ದೊಡ್ಡ ಭಾವನೆ ನನಗೆ. ನನಗೆ ಸವತಿಯಾಗಿ ಬರುವಂತಹ ಶಚಿಯನ್ನು ನಾನು ಬಿಟ್ಟೇನಾ? ಅವಳು ಬಂದಾಳ ಈ ಮನೆಗೆ. ಈಗ ಬೇರೆ ಹೆಣ್ಣೊಬ್ಬಳನ್ನು ನೀನು ಮದುವೆಯಾಗಿ ಬರುವುದಿದ್ರೆ ಹಾಗಾದ್ರೆ ಇವಳು ಗಂಡ ಹಾಗಲ್ಲ ನಾನು ಹೇಳಿದ್ದು. ಇನ್ನೊಬ್ಬನ ಮಡದಿ ಅವಳು, ಕನ್ನಿ ಅಲ್ವಲ್ಲ. ಕನ್ನಿ ಆಗಿದ್ರೆ ಅವಳನ್ನು ಮದುವೆಯಾಗಿ ತನ್ನಿ ನೀವು. ಹೌದಲ್ಲ? ನನ್ನ ಎಡಭಾಗದಲ್ಲಿ ಮತ್ತೆ ಕೂತುಗೊಳಿಸ್ತೇನೆ. ಈಗ ಎಡಭಾಗ ಬಲಭಾಗದಲ್ಲಿ ಒಂದೊಂದು ಇರ್ಲಿ. ಅಲ್ಲ, ಈಗ ದೇವೇಂದ್ರನ ಮದುವೆ ಆಗಿ ಚಂದ ಇದ್ದಾಳೆ ಸತ್ಯ. ದೇವೇಂದ್ರನ ಮದುವೆ ಆಗಿದೆ. ಏನಾದ್ರೂ ಬೇರೆ ಬೇರೆ ಇದಕ್ಕೆ ಉಪಾಧಿ ಉಂಟಾ? ಎಂತದು ಉಪಾಧಿ? ಅವಳ ಚಂದಕ್ಕೆ ಮಣ್ಣು ಬಿತ್ತಾಗಿ. ಚಂದ ನಿಮಗೆ ಚಂದ, ನಾನೇನು ಕಡಿಮೆ ಆಗಿದ್ದೇನೆ ನಿಮಗೆ ಚಂದ? ನಿನ್ನಷ್ಟು ಚಂದ ಏನು? ಎಲ್ಲಿ ಮೆತ್ತಬೇಕು ಅಲ್ಲಿ ಮೆತ್ತಿ, ಎಲ್ಲಿ ಕೆತ್ತಬೇಕು ಅಲ್ಲಿ ಕೆತ್ತಿ, ಹೇಗೆ ಇದ್ದೀರಿ? ಅಲ್ಲ, ನಾವಿಬ್ರು ಒಂದು ಜೋಡಿ. ಮತ್ತೆ ಇನ್ನು ಅದೊಂದು ಜೋಡಿ ಆದೀತ ಆಗ್ಲಿಕ್ಕಿಲ್ಲ. ಅವನ್ನೆಲ್ಲ ಕಟ್ಟಿಕೊಂಡು ವಿಷಯ ಹೌದು. ನಿಮಗೆ ಸ್ವರ್ಗಕ್ಕೆ ಬೇಕು ಪತ್ನಿ ಅಂತ ಆದ್ರೆ ನನ್ನನ್ನೇ ಕರ್ಕೊಂಡು ಹೋಗಿ ಅಲ್ಲಿ ಕೂತುಗೊಳಿಸಿ. ಸ್ವರ್ಗಕ್ಕೆ ನಾನು ಬರಲ್ಲ ಈಗ ನಿಮ್ಮೊಟ್ಟಿಗೆ. ಸ್ವರ್ಗಕ್ಕೆ ನೀನು ಬರೋದು ಬೇಡ. ನೀನು ಸ್ವರ್ಗಕ್ಕೆ ನನ್ನ ಜೊತೆಯಲ್ಲಿ ಬರೋದಲ್ಲ. ಹೌದು. ನಿನ್ನ ಅಪ್ಪ ಇನ್ನೂ ಜೀವಂತವಾಗಿದ್ದಾರೆ, ಸ್ವರ್ಗಕ್ಕೆ ಹೋಗಲಿಲ್ಲ. ಮತ್ತೆ ನಾವು ಹೋಗುದು ಯಾವಾಗ? ಹಾಗಲ್ಲ, ಈಗ ನಾವು ಹೋಗುದಿದ್ರೆ ಒಟ್ಟಿಗೆ ಹೋಗಿ ಬಿಡುವ ಅಂತ. ಬೇಡ 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 ಬೇಡ, ನೋಡೋಣ. ಅದಕ್ಕೆ ಸಮಯ ಕಾಯೋಣ ನಾವು. ಈಗಲೇ ಬೇಡ. ಹಾಗಿದ್ರೆ ಹೌದು, ಒಟ್ಟಿಗೆ ಹೋಗ್ಲಿಕ್ಕೆ. ಶಚಿಯ ಬಗ್ಗೆ ಯೋಚನೆ ಮಾಡಬೇಡಿ. ಶಚಿ ಬೇಡ ಬೇಡ. ಅವಳು ಹೌದು. ಹಾಗಾದ್ರೆ ಈ ವಿಷಯ ಅವಳಲ್ಲಿ ಹೇಳಬೇಕು. ಹೋಗ್ಲಿಕ್ಕೆ ಉಂಟ ನೀವು? ಸ್ವಲ್ಪ ಹೆಚ್ಚಾಯ್ತು. ಯಾವುದು? ನೀನು ಈಗ ಹೇಳಿದ್ದು. ಹೌದು ಹೌದು ಹೌದು. ಮುದುಕಿ ಅವಳು ಅಲ್ಲ, ಯಾವಾಗ ಅವರಿಗೆ ತ್ರಿದಾಶರು ಅಂದ್ರೆ ಏನರ್ಥ? ನಾವು ಹೇಳುವುದು ಅದು ಹಳತ್ತಾದ ಕಾರಣ ಮುದುಕಿ ಅಂತ. ಮತ್ತೆ ಪ್ರಾಯದಲ್ಲಿ ಅವಳು ಮುದುಕಿ ಆಗಿ ಕಾಣ್ತಾಳೆ ಅಂತ ನಿಮ್ಮ ಮಾತಿನಲ್ಲಿ ನಾನು ತಪ್ಪು ಅಂತ ಹೇಳಿಸಿದ್ರೆ ಹಳತ್ತಾದನ್ನು ಮುದುಕಿ ಅಷ್ಟೇ. ಮತ್ತೆ ಹಾಗೆ ನಾವು ಹಳತ್ತಾದ್ರೆ ಮತ್ತೆ ಅದೇ ಅದೇ ಇನ್ನು ಆಗ್ಲಿಲ್ಲ. ನಾನು ಹಾಗಿದ್ರೆ ನೀವು ಹೋಗಿ ವಿಷಯ ಹೇಳ್ತೇನೆ. ಹಚ್ಚಿ ಬೇಡ, ವಿಷಯ ಹೇಳ್ತೇನೆ. ಅದಕ್ಕೆ ನಾನು ನನ್ನ ತಲೆಗೆ ನಾನು ಹೊಡ್ಕೊಳ್ಬೇಕು. ಇದೆಯಲ್ಲ ನೀನು ಇನ್ನು ಏನು ಇರಬಾರ್ದು ಅಂತ ಹೇಳುದಾಗಲ್ಲ. ನೀನು ಇರುತ್ತಾ ಅವಳು ಯಾಕೆ ಅಂತ? ಇರುತ್ತಾ ಅವಳು ಯಾಕೆ ಅಂತ ಅದೇ ಆಗ್ಬೋದು. ಬೇಡ. ಆಯ್ತು. ಅವಸ್ಥೆ ಅಂದ್ರೆ ಒಮ್ಮೊಮ್ಮೆ ತಲೆ ಹಾಳಾಗ್ತದೆ. ಹಾಗೆ ಈ ಕನ್ನಡಿಯಲ್ಲಿ ನೋಡಿದವಾಗ ನೋಡಿ ಮುಖ, ಕನ್ನಡಿಯಲ್ಲಿ ನೋಡುವಾಗ ಮುಖ ನೋಡಿ ಒಮ್ಮೊಮ್ಮೆ ಹೇಗೆ ಮಾಡ್ತಾರೆ, ಅಯ್ಯೋ ದೇವರೇ ಅದನ್ನು ಹೇಳಿದ್ರೆ ಚೆಸ್ಟ್ ಹಾಗೆ ಅದಕ್ಕೆ ಹೇಳಿದ್ದು ನಾನು. ಹೆಂಡತಿಯಲ್ಲಿ ಕೇಳಿದ್ದು ಅಪರಾಧ. ನನಗೆ ಗೊತ್ತಾದ್ದು ಈಗ ಯಾವ ಹೆಂಡತಿಯಲ್ಲಿಯೂ ಈ ಬಗ್ಗೆ ವಿಚಾರ ಮಂಥನ ಮಾಡಬಾರ್ದು. ಹೌದು. ಈಗ ಅವಳಿಗೆ ಏನು ಉತ್ತರ ಕೊಡೋದು? ಅವಳನ್ನು ಬಿಡ್ಲಿಕ್ಕೆ ಏನು ಮಾಡೋದು ಅಂತ ಅರ್ಥ ಆಗೋದಿಲ್ಲ. ಹೀಗೆ ಮಾಡಿದ್ರೆ ಏನು? ದೇವರು ದೊಡ್ಡವ. ನಾನು ನಿಮ್ಮ ಹೆಂಡತಿಯ ಒಪ್ಪಿಗೆ ಪಡೆಯಲಿಕ್ಕಾಗಿ ನಿಮ್ಮ ಜೊತೆಯಲ್ಲಿ ಬರ್ತೇನೆ ಎಂದು ಹೇಳಲಿಲ್ಲ, ಬರಲಿಲ್ಲ. ಆದ್ದರಿಂದ ನಾನು ಏನು ಹೇಳಿದ್ರು ನಡೆಯುತ್ತದೆ ಅಲ್ವಾ?